ಹೇಳುವಂಥ ಹುಚ್ಚ ಸಾಹಸಕ್ಕೆ ಬರ್ತಾನಂತ ಅನಿಸಿಲ್ಲ. ಆದರೂ ಏನಾಗ್ತದೆ ಹೇಳಕ್ಕೆ ಸಾಧ್ಯ ಇಲ್ಲ. ಏನೋ ಆಗಲಿ, ಒಟ್ಟಾರೆಯಾಗಿ ಅವನು ಹೇಳೋದು ಅರ್ಧ ಸತ್ಯಗಳನ್ನು ಹೇಳಿದಾನ, ಪೂರ್ಣ ಸತ್ಯ ಅಲ್ಲ ಅನ್ನೋದು ಈ ಎರಡೂ ಡೆವಲಪ್ಮೆಂಟ್ಗಳಿಂದ ಗೊತ್ತಾಗೋದು ವಿಷಯ ಆಗಿದೆ. ಇನ್ನು ಇದನ್ನು ಯಾವ ರೀತಿ ರೂಪ ಪಡಿತಿದ್ದೀರೋ ಮತ್ತು ಚೆನ್ನಯ್ಯ ಇನ್ನು ಹೊರಗೆ ಬಂದ ಮೇಲೆ ಏನು ಮಾಡಬೋದು, ಎಂಥ ಒಂದು ವ್ಯವಸ್ಥೆಗೆ ಈಲ್ಡ್ ಆಗ್ಬೋದು, ಅಥವಾ ನಮಗೆ ಯಾಕೆ ಬೇಕಪ್ಪ ಈ 3,000 ಬೇಡ ಅಂತೇಳಿ ಸಹಜವಾಗಿ ಮೂಲಿ ಸೇರ್ಬೋದಾ ಚೆನ್ನಯ್ಯ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಅಂದ್ರೆ ಯಾವ ವ್ಯಕ್ತಿಯಿಂದ ಸಾಕ್ಷಿ ಹೊರಗೆ ಬಂತು, ಸಿಗ್ತಾರೆ ನಿಂತು ಕಳ್ಳರು ಅನ್ನೋದ್ರೊಳಗೆ ಆ ಸಾಕ್ಷಿನ ತಾನಾಗಿ ನಾವು ಒಳ್ಳೆಪ್ಪ 5,000 ಬೇಡ ಅನ್ನೋಂಥ ಪರಿಸ್ಥಿತಿಗೆ ಮನಸ್ಸು ನಿಲ್ಲಿಸಿದ್ರಿಂದಾಗೆ ಸಹಜವಾಗಿ ಧರ್ಮಸ್ಥಳದ ಕುರಿತಾಗಿ ತನಿಖೆ ಆಗ್ತದೆ ನಮ್ಮ ಮುಂದಿನ ದಿನದಲ್ಲಿ ಅನ್ನುವಂಥ ಮತ್ತೊಂದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಏನೋ ಆಗಲಿ, ಚೆನ್ನಯ್ಯ ಧೈರ್ಯ ಮಾಡಿ ಹೇಳಿದಂಥ ಸತ್ಯ, ಅರ್ಧ ಸತ್ಯ, ಮೊದಲು ಹೇಳಿದ ಸತ್ಯ ಭಾಳ ದೊಡ್ಡದು. ಆ ದಿಶೆಯಲ್ಲಿ ಎನ್ಕ್ವೈರಿ ಆಗಿದ್ದು ಭಾಳ ಉತ್ತಮ ಇತ್ತು. ಆಗ್ಬೋದು, ಇನ್ನೂ ಭರವಸೆ SIT ಮೇಲೆ. ಯಾಕೆ SITನ ಪೂರ್ಣ ಸತ್ಯಗಳನ್ನು ತಂದಿಟ್ಟಿಲ್ಲ, ಅಂತಿಮ ವರದಿ ತಂದಿಟ್ಟಿಲ್ಲ. ಅದಕ್ಕಾಗಿ ಅಂತಿಮ ವರದಿ ಬಂದಾಗ ನೋಡಲಿ ಅದರ ಬದಲಾಗಿ ಅಂತ ಹೇಳ್ತಾ, ಯಾಕಂದರೆ SIT ಮೇಲೆ ಭಾಳ ಡಿಪೆಂಡೆಂಟ್ ಅದ. SIT ಏನು ನಿರ್ಧಾರ ತೆಗೆದುಕೊಳ್ತದೋ ಅದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಿನಲ್ಲಿ ಆ ಬಡ ದಲಿತ ಕೂಲಿಕಾರನಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ, ಅದೇ ಕಾರ್ಯಕ್ರಮಗಳಿಗೆ ಒಂದು ಸ್ವಲ್ಪ ಮುಕ್ತಿನೂ ಸಿಗಲಿ ನಮ್ಮ ಚೆನ್ನೈಗೆ ಅಂಥೇಳಿ ಕೇಳ್ಕೊಳ್ತಾ ನಮ್ಮ ಮನಸ್ಸಿಗೆ ಮಾತಾಡಿದ್ವಿ. ಈ ಒಂದು ನಮ್ಮ ವ್ಯಕ್ತಿಯ ಕುರಿತಾಗಿ, ಚೆನ್ನೈನ ಕುರಿತಾಗಿ, ಭೀಮನ ಕುರಿತಾಗಿ ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ತಿಳಿಸ್ತಾರೆ. ವಂದನೆಗಳು.